ಆರಂಭಕಾರರು ಬೇಗ ಬರಬೇಕು SNCC ಅವರು. ಆಸಿಕ್ ಮತ್ತು ಸೂರಜ್ ಮೊದಲ ಹಂತದ ದಾಂಡಿಗರು ಅಂಗಳ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ವಿಘ್ನೇಶ ಮೊದಲ ಓವರ್ನ ಸ್ಕಾನಿಕ ಭಾಗದಲ್ಲಿ ಡ್ರೀಮ್ 11 ಕುಂದಾಪುರ ಪರವಾಗಿ ಕೊನೆಯ ಲೀಗ್ ಪಂದ್ಯ ಇವತ್ತಿನದು ನಡೀತಾ ಇದೆ. ಮಗವೀರರ 8 ತಂಡಗಳ ನಡುವಣ ಹಣಾಹಣಿಯಲ್ಲಿ ಅಂತಿಮ ಲೀಗ್ ಪಂದ್ಯಾಟ ಇದು. ಇದಾದ ಬಳಿಕ ಸೆಮಿಫೈನಲ್, ಅದಾದ ಬಳಿಕ ಫೈನಲ್ ಪಂದ್ಯಾಟ ಇರ್ತದೆ. ಆಸಿಕ್ ಮೊದಲ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಮಗವೀರ ಸಂಘ ಬೆಂಗಳೂರು ಈ ಟೂರ್ನಮೆಂಟ್ ನಡೆಸ್ತಾ ಇದೆ. ಮೊದಲ ಚೆಂಡು ಈತನ ಮೊದಲು ಫುಲ್ ಟಾಸ್ ಆಗಿ ಬಿದ್ದಿತ್ತು. ಬಹಳ ಸಮರ್ಥ ಹೊಡೆತ ಆಸಿಕ್ ಮುಖ್ಯವಾಗಿ ಮಿಡ್ ವಿಕೆಟ್ ಸೀಮಾರೇಖೆಯ ಭಾಗವನ್ನು ಕಾಣ್ತಾ ಇದೆ. ಈತನ ಮಧ್ಯೆ ಬೌಂಡ್ರಿ ಏನೆಕ್ಸಿನ ಮೊದಲ ಹಂತದಲ್ಲಿ ವಿಘ್ನೇಶ ಮೊದಲ ಚೆಂಡಿನಲ್ಲೇ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. SNCC ಆಟಗಾರ ಆಸಿಕ್ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರು. ಖಾತೆ ಆರಂಭಗೊಳ್ತಾ ಇದೆ. ಅಂಗಡೋಳ ಭಾಗದಲ್ಲಿ ಈತ ಮಧ್ಯೆ ಮತ್ತೊಂದು ಭರ್ಜರಿ ಹೊಡೆತ. ಸ್ಕ್ವೇರ್ ಲೆಗ್ ಸೀಮಾರೇಖೆಯ ಭಾಗದಲ್ಲಿ ಆಸಿಕ್ ಮುಖ್ಯವಾಗಿ ಚೆಂಡು ಮತ್ತೆ ಸೀಮಾರೇಖೆಯ ಭಾಗವನ್ನು ಕಾಣ್ತಾ ಇದೆ. ಸೆಕೆಂಡ್ ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನ ದಾಖಲಿಸಿದಂತ ಆಸಿಕ್. ಮೊದಲ ಹಂತದಲ್ಲಿ SNCC ತಂಡ ಟಾಸ್ ಮೇಲುಗೈನ ಜಯವನ್ನು ದಾಖಲಿಸಿ ಇವಾಗಲೇ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದೆ. ಡ್ರೀಮ್ 11 ಕುಂದಾಪುರದ ವಿರುದ್ಧವಾಗಿ ಮತ್ತೆ ವಿಘ್ನೇಶ ಶ್ರೀನಿಧಿ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ. ಬಾರಿ ಇನ್ನೊಂದೆಡೆ ಅಲೋಕ್ ವೈನ್ಸ್ ಮೂರನೇ ಬಾರಿ ವಿಘ್ನೇಶ್ ಅಂತ ಒಂದು ಎಸೆತ ಕ್ಲೋಸ್ ಓವರ್ ಪಿಚ್ ಆಗಿ ಬಿಡ್ತಾ ಇದೆ. ಲಾಂಗ್ ಆಫ್ ಭಾಗದಲ್ಲಿ ಒಂದು ಓಟ, ಎರಡನೇ ಓಟವನ್ನ ಕೂಡ ಸುಲಭವಾಗಿ ಕ್ಲಿಯರ್ ಮಾಡಿದ್ರು. SNCC 10 ಓಟಗಳನ್ನು ತಲುಪ್ತಾ ಇದೆ. 8 ತಂಡಗಳ ಹಣಾಹಣಿ JP ಪಾರ್ಕ್ ಅಲ್ಲಿ ಇವತ್ತು ಆರಂಭಗೊಳ್ತಾ ಇದೆ. ಒಂದು ಕಾಳಗ, 4ನೇ ಬಾರಿ ಮತ್ತೆ ಉತ್ತಮ ಹೊಡೆತ. ಮಿಡ್ ಆಫ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿ ಸೇರ್ಪಡೆ ರನಪಳ ಪ್ರಯತ್ನ, ಅನಾವಶ್ಯಕ ಓವರ್ ಥ್ರೋ ಯಾದಲ್ಲಿ ಒಂದರ ಬದಲಿಗೆ 2 ಓಟದ ಪೂರೈಕೆಯೂ ಕೂಡ. ಡ್ರೀಮ್ 11 ಕುಂದಾಪುರ ಈ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರದ ತಪ್ಪಿದ ಆಟವನ್ನು ಆಡ್ತಾ ಇದೆ ಕೂಡ. ತಳ ಮೊತ್ತ 12. ಐದನೇ ಎಸೆತ ಬಾರಿ ಮತ್ತೆ ಸ್ಲೋವರ್ ಚೆಂಡು. ಪ್ರತಿ ಎಸೆತದಲ್ಲೂ ಕೂಡ ಓಟುಗಳು ಬರ್ತಾ ಇದೆ. 13 ಓಟಗಳು. SNCC 5 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ವಿಘ್ನೇಶ ಯಸ್ಗಾನಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ 50ರ ಒಂದು ಸಂಭ್ರಮ ಮಗವೀರ ಸಂಘ ಬೆಂಗಳೂರು ಕಾಣ್ತಾ ಇದೆ. ಅದಕ್ಕಾಗಿ ಒಂದು ಪಂದ್ಯಕೂಟವನ್ನು ಸಂಘಟಿಸ್ತಾ ಇದ್ದಾರೆ. ಸೂರಜ್ಗೆ ಸದಾ ಒಂದು ಕೊನೆಯ ಎಸೆತ ಡಾಟ್ ಬಾಲ್ ಆಗ್ತಾ ಇದೆ ವಿಘ್ನೇಶನ ಮುಖೇನ. ತನ್ನ ಮೊತ್ತ 13 ಫಾರ್ ವಿದೌಟ್ ಲಾಸ್. ಮೊದಲ ಓವರ್ನ ಮುಕ್ತಾಯದ ಹಂತದಲ್ಲಿ ಬಹಳ ಸುತ್ತಮುತ್ತ ಒಂದು ಮೊತ್ತವನ್ನು ಪೇರಿಸ್ತಾ ಇದೆ. SNC ಕ್ರಿಕೆಟರ್ಸ್ ಇದಾದ ಬಳಿಕ ಮುಂದಿನ ವಾರ ದಾವಣಗೆರೆ ಶಾಮನೂರು ಡೈಮಂಡ್ 17ನೇ ಬಾರಿಗೆ
ಹಗಲು ರಾತ್ರಿಯ ಪಂದ್ಯಕೂಟ. 50 ತಂಡಗಳ ಹಣಾಹಣಿ. ಈ ಬಾರಿ ಶ್ರೀಲಂಕಾದ ಒಂದು ತಂಡ ಕೂಡ ದಾವಣಗೆರೆ ಪಂದ್ಯಾಟವನ್ನು ಆಡ್ತಾ ಇದೆ. ದರ್ಶನ ಸೂಪರ್ 6 ಶ್ರೀಲಂಕಾ. ಅನಾವಶ್ಯಕ ಲೇಟ್ ಮಾಡಬೇಡಿ. ಮೈದಾನದಲ್ಲಿರುವಂತಹ ಆಟಗಾರರು ಕಿರಣ್ ಭಟ್ ಯಸ್ಗಾನಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಅಲೋಕ್ ಬೌಲಿಂಗ್ ಅಡ್ಡನ್ನು ಬಳಸ್ತಾ ಇದ್ದಾರೆ. 2ನೇ ಓವರ್ ಮೊದಲ ಚೆಂಡಿಗಾಗಿ ಆಸ್ತಿಕ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಇನ್ಫಾರ್ಮ್ ಆಟಗಾರ ಕೂಡ ಈ ಬಾರಿ ಲಾಕ್ಷಿಕ ಭಾಗದಲ್ಲಿ ಬಿದ್ದ ಚೆಂಡು ಮತ್ತೆ ಬಹಳ ಸಮರ್ಥ ಹೊಡೆತ. ಪಾನಗ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಜೀವಿತ್ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿದಂತ ಆಟಗಾರ ಡ್ರೀಮ್ 11 ಪರವಾಗಿ. ತಳ ಮೊತ್ತ 14-14. 5 ಓವರ್ಗಳ ಪಂದ್ಯ. ಆದಷ್ಟು ಓಟಗಳು ಇಲ್ಲಿ ದಾಖಲಾಗ್ತದೆ, ನೋಡಬೇಕಾಗಿದೆ. ಜೆಪಿ ಪಾರ್ಕ್ ಹಗಲು ರಾತ್ರಿ ಪಂದ್ಯಕೂಟವನ್ನು ಕಂಡುಕೊಳ್ತಾ ಇದೆ. 2ನೇ ಬಾರಿ 2ನೇ ಓವರ್ ಕಿರಣ್ ಭಟ್ ಒಂದು ಎಸೆತ ಮಿಡ್ ವಿಕೆಟ್ ಅಲ್ಲಿ ಸುಲಭದ ಒಂದು ಕ್ಯಾಚ್ ಆಗೋ ಅವಕಾಶ ಇತ್ತು. ಸೂರ್ಯರಾಜ್ ಒಂದು ಹೊಡೆತವನ್ನು ದಾಖಲಿಸಿದ್ರು. ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಕ ಈ ಕ್ಯಾಚ್ ಅನ್ನು ಸುಲಭವಾಗಿ ಕೈ ಚೆಲ್ಲಿದ್ರು. ಅದೃಷ್ಟದ ಆಟದಲ್ಲಿ ಇವಾಗ ಅದೃಷ್ಟ ಮತ್ತೆ ಡ್ರೀಮ್ 11 ಕುಂದಾಪುರ ಕೈ ಕೊಡ್ತಾ ಇದೆ. ಒಂದೊಡ್ಡ ಸೇರ್ಪಡೆಯ ಮುಖೇನವಾಗಿ 15ರ ಮೊತ್ತ ದಾಖಲಾಗ್ತಾ ಇದೆ. ಎಸ್ಎನ್ಸಿ ಕ್ರಿಕೆಟರ್ಸ್ ಮತ್ತೆ ಕಿರಣ್ ಭಟ್ ಎಸಂದ ಒಂದು ಚೆಂಡು ಸ್ವಲ್ಪ ಸ್ಲೋವರ್ ಆಗಿ ಒಂದು ಎಸವನ್ನು ಕಂಡುಕೊಂಡ್ರು. ಕೊನೆ ಲೀಗ್ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಡ್ರೀಮ್ 11 ಕುಂದಾಪುರ ಈವರೆಗೆ 2 ಪಂದ್ಯಾಟಗಳನ್ನ ಸೋತಂತ ಒಂದು ತಂಡ. ಆದ್ರೆ ಎಸ್ಎನ್ಸಿ ಒಂದು ಸೋಲು ಒಂದು ಜಯವನ್ನ ಕಂಡಂತ ತಂಡ ಕೂಡ ಮತ್ತೊಂದು ಜಯಕ್ಕಾಗಿ ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಟವನ್ನು ಆಡ್ತಾ ಇದೆ. ಡ್ರೀಮ್ 11 ಕುಂದಾಪುರ ವಿರುದ್ಧವಾಗಿ ಲಾಸ್ಟ್ ಲೀಗ್ ಪಂದ್ಯಾಟ ಕೂಡ ಮತ್ತೆ ಸ್ಲೋವರ್ ಡೆಲಿವರ್. ಕಿರಣ್ ಭಟ್ ಎಸೆದ ಒಂದು ಚೆಂಡು ಲಾಂಗಾಲ ಭಾಗದಲ್ಲಿ ಮತ್ತೊಮ್ಮೆ ಕಳಪೆ ಕ್ಷೇತ್ರ ರಕ್ಷಣೆಯನ್ನು ಮಾಡಿದಂತಹ ಡ್ರೀಮ್ 11 ಆಟಗಾರರು ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. ಪದೇ ಪದೇ ಕಳಪೆ ಕ್ಷೇತ್ರ ರಕ್ಷಣೆಯನ್ನ ಡ್ರೀಮ್ 11 ತಂಡ ಜೆಪಿ ಪಾರ್ಕ್ ನಲ್ಲಿ ಮಾಡ್ತಾ ಇದೆ. ಈ ಬೌಂಡರಿಯ ಮುಖೇನವಾಗಿ ಕೂಡ ತಂಡ ಮೊತ್ತ 20 ತಲುಪ್ತಾ ಇದೆ. ಟೂರ್ನಮೆಂಟ್ ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿ, ಯಾನ್ ಅಲ್ವೈಟರ್ಸ್, ಅಲೋಕ್, ಶೇನದಿ ಕಾರ್ಪೊರೇಷನ್, ಈ ರೀತಿಯಾಗಿ ಪ್ರಮುಖ ದಾನಿಗಳು ಜೊತೆಗೆ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಹಂತದಲ್ಲಿ 2ನೇ ಓವರ್ ಮುಕ್ತಾಯವಾಗ್ತಾ ಇದೆ. ತಳ ಮೊತ್ತ 21ಕ್ಕೆ ನೋ ಲಾಸ್. ಅಂಡ್ ಆಫ್ ಓವರ್ ನಂಬರ್ 2. ಮಾಧವ ಮಂಗಲ ವೇದಿಕೆಯಲ್ಲಿ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ. 3 ದಿನಗಳ ಕಾಲದ ಈ ಕ್ರಿಕೆಟ್ ಕಾಳಗದ ನಮ್ಮ ಮುಖ್ಯ ವೇದಿಕೆ ಮಾಧವ ಮಂಗಲ ವೇದಿಕೆ ಆಗಿರ್ತದೆ.
ಮೂರನೇ ಓವರ್ಗೆ ಮತ್ತೆ ಈ ಧರ್ಮದ ಅಂಗಲ ಒಳಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದಂತ ಈ ಒಂದು ಎಸೆತ ಲಾಂಗ್ ಆನ್ ಭಾಗದಲ್ಲಿ ಒಂದು ಹೆಚ್ಚುವರಿಯ ಸೇರ್ಪಡೆ ಸೂರಜ್ ಮುಖೇನವಾಜ್. ಈ ಟೂರ್ನಮೆಂಟಿನ ಸಂಯೋಜನೆ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ ಸುನಿಲ್ ಸ್ವರ್ಣ ಮತ್ತು ರವೀಂದ್ರ ತೋಳಾರ್. ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿ, ಇವನ್ ಆಲ್ವೇಟಸ್ ಮತ್ತು ಶ್ರೀನಿಧಿ ಕಾರ್ಪೊರೇಷನ್ ಅಲ್ಲದೆ ಇನ್ನಿತರ ರೀತಿಯಲ್ಲಿ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾರೆ. ಭಾಗದಲ್ಲಿ ಮತ್ತೆ ಒಟ್ಟುಗಳು ಹಾದು ಬರ್ತಾ ಇದೆ. ಸುಲಭವಾಗಿ ಎಸ್ಎನ್ಸಿಯ ಖಾತೆ ಈ ಹಂತದಲ್ಲಿ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೂರನೇ ಓವರ್ನ ಈ ಒಂದು ಹಂತದಲ್ಲಿ ಕೊನೆ ಲೀಗ್ ಪಂದ್ಯಾಟ ಮೊಗವೀರ್ಸ್ ಕಪ್ಗಾಗಿ ಸಾಗ್ತಾ ಇದೆ. ತನ್ಮದ ಶಾರ್ಟ್ ಆಗಿ ಬಿದ್ದಂತಹ ಚೆಂಡು ಲಾಕ್ ಸ್ಲಿಪ್ ನಲ್ಲಿ ಮತ್ತೆ ಒಂದೊಡ್ಡ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತನ್ನ ಮೊತ್ತ 25. ಡ್ರೀಮ್ 11 ಕುಂದಾಪುರ ಮತ್ತು ಎಸ್ಎನ್ಸಿ ತಂಡಗಳು ಆಡ್ತಾ ಇದೆ ಜೆಪಿ ಪಾರ್ಕ್ ನಲ್ಲಿ. ಮತ್ತೆ ವಿಖ್ಯಾತ್ ಎಸ್ಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಎಸೆತ. ಮತ್ತೆ ಒಟ್ಟುಗಳ ಅವಕಾಶಗಳು ಬರ್ತಾ ಇದೆ. ರನಪಡ ಪ್ರಯತ್ನ ಲಾಗ್ ಬಾಯ್ ಮುಖೇನವಾಗಿ ಒಂದು ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 26 ಓಟುಗಳನ್ನು ತಲುಪ್ತಾ ಇದೆ ಮೂರನೇ ಓವರ್. ಶೆನದೆ ಕಾರ್ಪೊರೇಷನ್ ಅನ್ನು ಬಳಸ್ತಾ ಇರುವಂತಹ ವಿಖ್ಯಾತ ಎಸ್ಗಾರಿಕೆ ಭಾಗದಲ್ಲಿ ತನ್ಮೂಲಕವಾಗಿ ವಿಖ್ಯಾತಿ ಬಾರಿಯ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರಿ ಕೆಳಭಾಗವನ್ನು ಕಾಣ್ತಾ ಇದೆ. ತನ್ಮೂಲಕ ಈ ಪಂದ್ಯದ ಮೊದಲ ಸಿಕ್ಸರ್ ಅನ್ನ ಇಲ್ಲಿ ಆಸ್ಟ್ರೀಟ್ ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ ಮುಖೇನವಾಗಿ 32ರ ಮೊತ್ತವನ್ನು ತಲುಪ್ತಾ ಇದೆ. ಮತ್ತೊಂದು ಉತ್ತಮ ರೀತಿಯ ಹೊಡೆತ ಆಸೇಕ್ ಮುಖೇನವಾಗಿ ವಿಖ್ಯಾತ ಸಂದ ಈ ಒಂದು ಚೆಂಡು ಸ್ಕ್ವೇರ್ ಆಗಿನ ಸೀಮಾರಿ ಭಾಗದಲ್ಲಿ ಮತ್ತೊಂದು ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ ಆಗಿ ಇವಾಗ ಸಿಕ್ಸರ್ ದಾಖಲಿಸಿದ್ರು. ಮೊದಲ 3 ಓವರ್ಗಳಲ್ಲಿ ಇವಾಗ 38ಕ್ಕೆ ನೋ ಲಾಸ್. ಅಣ್ಣ ಯಾವುದೇ ರೀತಿ ಆಗಿರುವಂತಹ ಬ್ರೇಕ್ ಇರಲ್ಲ. ಎನ್ ಅವರು 38 ಓಟ ದಾಖಲಾಗ್ತಾ ಇದೆ ಮೊದಲ 3 ಓವರ್ಗಳಲ್ಲಿ. ಬಹಳಷ್ಟು ಬಿರುಸಿನ ಆಟ. ಎಸ್ಎನ್ ಕ್ರಿಕೆಟರ್ಸ್ ತಂಡ ಎಸ್ಎನ್ಸಿ ಕ್ರಿಕೆಟರ್ಸ್ ತಂಡ ಪಂದ್ಯಕೂಟವನ್ನು ಆಡ್ತಾ ಇದೆ ಜೆಪಿ ಪಾರ್ಕ್ ನಲ್ಲಿ. ಮೊಗವೀರ ಸಮಾಜ ಬಾಂಧವರ ಪಂದ್ಯಾಟದಲ್ಲಿ ಇವತ್ತು 8 ತಂಡಗಳು ಆಡ್ತಾ ಇದೆ. ಅಲೋಕ್ ಇವೆಂಟ್ ಸೆಂಟರ್ ಬಳಸ್ತಾ ಇರುವಂತಹ ವಿಘ್ನೇಶ್ ಮತ್ತೆ ಸ್ಗಾರಿಕೆ ಭಾಗದಲ್ಲಿ 4ನೇ ಓವರ್ ಮೊದಲ ಚೆಂಡಿಗಾಗಿ ಕೆದೂರ್ ಪ್ರದೀಪ ವಿಕೆಟ್ ಕೀಪರ್. ಈ ಧರ್ಮದ ಸೂರಜ್ಗೆ ಸಂದ ಚೆಂಡು ಮೆಡುಗಳ ಭಾಗದಲ್ಲಿ ಸಂತು ಕ್ಷೇತ್ರ ರಕ್ಷಣೆಯನ್ನು ಮಾಡಿ ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಎಸ್ಎನ್ಸಿಯ ಮೊತ್ತ 39 ಫಾರ್ ನೋ ಲಾಸ್. ನಾಳೆ ಬೆಳಗಿನ ಮೊದಲ ಪಂದ್ಯ 7:30 ಗಂಟೆಗೆ ಇರ್ತದೆ. ಪಾಂಚಜನ್ಯ ಕೋಟಾ ಕುಂದಾಪುರ ವರ್ಸಸ್ ಆದಿ ಸಿಸಿ ಚೆನ್ನೈ ತಂಡಗಳು ಮುಖಾಮುಖಿ ಆಗ್ತದೆ.
ಮತ್ತೆ ಎರಡನೇ ಬಾರಿಗೆ ಸಂದ ಒಂದು ಚೆಂಡು ವಿಘ್ನೇಶ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ರಿವರ್ಸ್ ಮಾಡೋ ಪ್ರಯತ್ನವನ್ನ ಕೂಡ ಆಸಿಕಿ ಹಂತವನ್ನ ಕಂಡುಕೊಂಡ್ರು. ಮತ್ತೆ ಡಾಟ್ ಬಾಲಿನ ಸೇರ್ಪಾಡು. ಮೂರನೇ ಬಾರಿ ಈ ತನ್ಮದ ಉತ್ತಮ ರೀತಿಯ ಹೊಡೆತ ವೆಟಿಗಡೆ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಾಡ ತಳ ಮೊತ್ತ 40. ಆಸಿಕ್ ಬಿರುಸಿನ ಆಟವನ್ನು ಮುಂದುವರಿಸ್ತಾ ಇದ್ದಾನೆ. ಮತ್ತೆ ವಿಘ್ನೇಶ ಅಲೋಕ್ ಈವೆಂಟ್ ಸಂಡನ್ನ ಬಳಸ್ತಾ ಇದ್ದಾರೆ. ಈ ತನ್ಮದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸೂರಜ್ ಮುಖೇನವಾಗಿ ಲಾಂಗಲವಾಗದಲ್ಲಿ ಒಂದೆಡೆ ಸೇರ್ಪಡೆ ಎರಡನೇ ಒಟ್ಟ ಕೂಡ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಳ ಮೊತ್ತ 42 ಓಟವನ್ನು ದಾಖಲಿಸ್ತಾ ಇದ್ದಾರೆ ಎಸ್ಎನ್ಸಿ ಕ್ರಿಕೆಟರ್ಸ್. ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವ ಮುಂದಾಳುತ್ವದ ನೇರ ಪ್ರಸಾರದ ಸಂಸ್ಥೆ ಟೂರ್ನಮೆಂಟ್ ಅನ್ನು ನೇರ ಪ್ರಸಾರ ಮಾಡ್ತಾ ಇದೆ. ಜೆಪಿ ಪಾರ್ಕ್ ನಲ್ಲಿ ಮೊಗವೀರ ಪಂದ್ಯಾಟ ನಡೀತಾ ಇದ್ರು ಕೂಡ 3 ದಿನಗಳ ಕಾಲ ವಿಶ್ವದಾದ್ಯಂತ ನೋಡುವಂತ ಅವಕಾಶ ಇದೆ ಎಂ ಸ್ಪೋರ್ಟ್ಸ್ ಮುಖೇನವಾಗಿ. ನಾಳೆ ದಿನದ ರಾಜ್ಯ ಮಟ್ಟದ ಮೊಗವೀರ ಸುವರ್ಣ ಕಪ್ನ ವಿಜಯಿ ತಂಡಕ್ಕೆ 2 ಲಕ್ಷ ರೂಪಾಯಿಗಳ ಕ್ಯಾಚ್ ಇರ್ತದೆ. ಆಕರ್ಷಕ ಟ್ರೋಫಿ ಸಮೇತವಾಗಿ 8 ತಂಡಗಳ ಹಣಾಹಣಿಯಲ್ಲಿ ರನ್ನರ್ಸ್ ಅಪ್ ತಂಡ 1 ಲಕ್ಷ ರೂಪಾಯಿಗಳ ಜೊತೆ ಆಕರ್ಷಕ ಟ್ರೋಫಿಯನ್ನು ಕೂಡ ಜೆಪಿ ಪಾರ್ಕ್ ನಲ್ಲೇ ಪಡ್ಕೊಳ್ತಾರೆ. ನಾಳೆ ಫೈನಲ್ ಪಂದ್ಯಾಟ ಕೂಡ ಇರ್ತದೆ. ಸೋಮವಾರ ಲಯನ್ಸ್ ಕಪ್. ಈ ತನ್ಮದ ಮತ್ತೊಂದು ಬಹಳ ಸಮರ್ಥ ಹೊಡೆತ ಮಿಡಿಗಳ ಭಾಗದಲ್ಲಿ ದುರ್ಬಲ ಕ್ಷೇತ್ರ ರಕ್ಷಣ. ಈ ತನ್ಮದ ಚೆಂಡು ಸಿಮರಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ. ಈ ಒಂದು ಪಂದ್ಯ ಸತತವಾಗಿ ಕಳಪೆ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇರುವಂತ ಡ್ರೀಮ್ 11 ಕ್ರಿಕೆಟರ್ಸ್ ಕುಂದಾಪುರ. ಈ ಬೌಂಡ್ರಿಯ ಮುಖೇನವಾಗಿ ಎಸ್ಎನ್ಸಿಯ ಮೊತ್ತ 47 47 ಫಾರ್ ನೋ ಲಾಸ್. ಮತ್ತೆ ವಿಘ್ನೇಶ ಎಸ್ ಅಂದ ಚೆಂಡು ಸೂರಜ್ ಮುಖೇನ ಲಾಂಗಾನ ಭಾಗದಲ್ಲಿ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ ಎರಡನೇ ಓಟ ಪೂರೈಕೆಯೂ ಕೂಡ. ಸ್ಕೋರ್ 49. 49ಕ್ಕೆ ನೋ ಲಾಸ್. ಈ ತನ್ಮದ ರಿವರ್ಸ್ ಮಾಡೋ ಪ್ರಯತ್ನ. ಮತ್ತೆ ಓಟುಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. 4ನೇ ಓವರ್ ಮುಕ್ತಾಯದ ಹಂತದಲ್ಲಿ 49 ಓಟುಗಳು ದಾಖಲಾಗ್ತಾ ಇದೆ. ಎಸ್ಎನ್ಸಿ ಈ ಪಂದ್ಯಾಟ ಮೊದಲ ಇನ್ನಿಂಗ್ಸಿನ ಕೊನೆ ಒಂದು ಓವರ್ ಮಾತ್ರ ಬಾಕಿ ಇದೆ. ಕೊನೆ ಓವರ್ಗಾಗಿ ಮತ್ತೊಬ್ಬರು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಪ್ರದೀಪ ಕಿದಿಯೂರು ಎಸ್ಗಾರಿಕೆ ಭಾಗದಲ್ಲಿ. ಮೊಗವೀರ ಸಂಘ ಬೆಂಗಳೂರಿನ ಸುವರ್ಣ ಸಂಭ್ರಮ ಸುವರ್ಣ ಪಥ ಇಲ್ಲಿ ಪಂದ್ಯಕೂಟ ನಡೀತಾ ಇದೆ. ಮತ್ತೆ ಓಟುಗಳು ಮಾಡ್ತಾ ಇಲ್ಲ. ಪ್ರದೀಪ್ ಎಸಂದ ಚೆಂಡು ಡಾಟ್ ಬಾಲಿನ ಸೇರ್ಪಡೆ. ಆಸಿಕೆ ಓಟವನ್ನು ಬಿಡ್ಕೊಡ್ತಾ ಇಲ್ಲ ಕಿದಿಯೂರ್ ಪ್ರದೀಪ. ಡ್ರೀಮ್ 11 ಕುಂದಾಪುರ ಪರವಾಗಿ.
ಎರಡನೇ ಬಾರಿಗೆ ಮತ್ತೆ ಬಹಳ ಸುತ್ತಮರಿದ ಹೊಡೆತ ಡೇಬಿಡ್ಗಳ ಭಾಗದಲ್ಲಿ ಒಂದೊಡೆ ಚೋರ ಸೇರ್ಪಡೆ ಎರಡನೇ ಹೊಡೆದ ಪೂರೈಕೆಯು ಕೂಡ ಎಸ್ಎನ್ಸಿ 50ರ ಗಡಿಯನ್ನ ಮೀರ್ತಾ ಇದೆ 51 ಫಾರ್ ನೋ ಲಾಸ್. ಮತ್ತೆ ಪ್ರದೀಪ ಆಸಿಕೆ ಸಂದ ಚೆಂಡು ಒಂದೋಟದ ಸೇರ್ಪಡೆ 52ರ ಮೊತ್ತ. ಈ ಟೂರ್ನಮೆಂಟಿನ ಇದುವರೆಗಿನ ಅತಿ ಗರಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇದ್ದಾರೆ. ಬೆಳಗಿನಿಂದ ನಡೆದ ಪಂದ್ಯಾಟಗಳಲ್ಲಿ ಎಸ್ಎನ್ಸಿ ಕ್ರಿಕೆಟರ್ಸ್ 52ಕ್ಕೆ ನೋ ಲಾಸ್. ಲಾಸ್ಟ್ 3 balls are remaining. ಏತನ್ಮಧ್ಯೆ ಸೂರಜ್ಗೆ ಸಂದ ಚೆಂಡು ತನ್ಮೂಲಕವಾಗಿ ಔಟ್, ಕ್ಲೀನ್ ಬೌಲ್. 52 ಓಟದ ಪಾರ್ಟ್ನರ್ಶಿಪ್ ಅನ್ನು ಮಾಡಿದಂತ ಆಸಿಕ್ ಮತ್ತು ಸೂರಜ್ ಈ ಒಂದು ಜೋಡಿ ಈಗ ಬೇರ್ಪಡ್ತಾ ಇದೆ. ಅಂತಿಮ ಓವರ್ ಅಲ್ಲಿ 5ನೇ ಓವರ್ 4ನೇ ಚೆಂಡಿನಲ್ಲಿ ಪ್ರದೀಪ ಕಿದಿಯೂರು ಈ ಒಂದು ಜತೆ ಆಟವನ್ನ ಮುರಿದ್ರು. ಅಂಗಡ ಒಳಭಾಗದತ್ತ ನಿತಿನ್ ಸೇರ್ಪಾಡ ಬಹಳಷ್ಟು ವೈಭವಪೇತವಾಗಿರುವಂತಹ ಕಾರ್ಯಕ್ರಮ. 2 ತಿಂಗಳ ಕಾಲ ನಿರಂತರವಾಗಿ ನಡೀತಾ ಇರುವಂತಹ 3 ತಿಂಗಳ ಕಾಲದ ಕಾರ್ಯಕ್ರಮ ಸುವರ್ಣ ಸಂಭ್ರಮ ಮೊಗವೀರ ಸಂಘ ಬೆಂಗಳೂರಿನ ಆಶ್ರಯದಲ್ಲಿ. ಈ ತನ್ಮಧ್ಯೆ ಮತ್ತೊಂದು ಉತ್ತಮ ರೀತಿಯ ಕೂಡ ನಿತಿನ್ ರಿವರ್ಸ್ ಮಾಡೋ ಪ್ರಯತ್ನದಲ್ಲಿ ಒಂದೋಟ ಪೂರೈಕೆ ಕೂಡ ಆಗ್ತಾ ಇದೆ. ತನ್ನ ಮೊತ್ತ 53 ಓಟಗಳು. ಕೊನೆ ಮಧ್ಯಸ್ಥ ಬಾಕಿ ಇದೆ ಮೊದಲ ಇನ್ನಿಂಗ್ಸಿನಲ್ಲಿ. ಅಂತಿಮ ಚೆಂಡಿನಲ್ಲಿ ಕೂಡ ರನ್ಔಟ್ ಆಗಿ ಆಸಿಕ್ ವಾಪಸ್ ಆದ್ರು. 53ಕ್ಕೆ 2 54 ಓಟದ ಅವಶ್ಯಕತೆ ಇದೆ. 5 ಓವರ್ಗಳ ಪಂದ್ಯಾಟದಲ್ಲಿ ಡ್ರೀಮ್ 11 ಕ್ರಿಕೆಟರ್ಸ್ ಕುಂದಾಪುರ ಎಸ್ಎನ್ಸಿ ವಿರುದ್ಧ ಜಯಕ್ಕಾಗಿ ಈತ ವಿಚಾರಣೆಯಲ್ಲಿ ಬದಲಾವಣೆ ಪ್ರಶಾಂತ ಮಲಪಾಡಿ ಮುಂದಿನ ಹಂತಕ್ಕಾಗಿ.
ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನದ ನಡುವೆ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮೊದಲ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. 54ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 54 ಟಾರ್ಗೆಟ್, ಒಂದಕ್ಕೆ ಒಂದು ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ 12ನೇ ಆಟಗಾರರು ಸಂತೋಷ್, ಹೊಸ ಆಟಗಾರ, ಒಂದಕ್ಕೆ ಒಂದು ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. 54ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ರನ್ಔಟ್ ಅವಕಾಶ ಇತ್ತು, ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಕೇವಲ ಒಂದೋಟಗಳ ಸೇರ್ಪಡೆ ಮತ್ತು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 3 ಓಟಗಳು. ಸುಶಾಂತ್ ಮಾತ ಹೆಸಗಾರಿಕೆ ಭಾಗದಲ್ಲಿ 54ರ ಒಂದು ಬಿರುಸಿನ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಈಗಾಗಲೇ ಒಂದು ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಚಾಲ್ತಿಯಲ್ಲಿ 3ಕ್ಕೆ 1 ಹೋದ್ದರಿ ಆಘಾತ. ನೋ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ತಂಡದ ಮೊತ್ತ 4ಕ್ಕೆ ತಲುಪ್ತಾ ಇದೆ. 54ರ ಒಂದು ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಫ್ರೀ ಹಿಟ್ ನ ಲಾಭದ ಚೆಂಡು ಅದೇ ಯಾವ ರೀತಿಯ ಹೊಡೆತಗಳು ದಾಖಲಾತಿಯನ್ನು ಪಡ್ಕೊಳ್ತದೆ ಅಂತ ನೋಡಬೇಕಾಗಿದೆ. ಔಟ್ ರಜ್ ಆಗ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಆಟಗಾರರ ನಿರೀಕ್ಷಿತ ಹೊಡೆತಗಳು ಇನ್ನೂ ಕೂಡ ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ತನ್ನ ಮೊತ್ತ 5ಕ್ಕೆ 1. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತದ ಮೊದಲ ಓವರ್ ಮುಕ್ತಾಯಕ್ಕೆ 5 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಕಿರಣ ಮಠ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಇನ್ನೊಂದ 24 ಎಸೆತ ಜಯಕ್ಕಾಗಿ 49 ಓಟಗಳು ಬರಬೇಕಾಗಿದೆ. 24ಕ್ಕೆ 49 ಜಯಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಇನ್ನೊಂದ 24 ಎಸೆತ 49 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಬಹಳ ಸೂತ ಬರೆದ ಹೊಡೆತ, ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ತಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 45 ಓಟಗಳು ಬರಬೇಕಾಗಿದೆ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ 10ಕ್ಕೆ ತಲುಪ್ತಾ ಇದೆ. 54 ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 10 ಫಾರ್ ಲಾಸ್ ಆಫ್ 1.
ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 11. ಓಟಗಳು. ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಫುಲ್ ಶಾಟ್ ಪ್ರಯತ್ನ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡ್ರು. ತಡ ಮೊತ್ತ 12ಕ್ಕೆ ತಲುಪ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಕೊನೆ ಚೆಂಡು 2ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರತಕ್ಕಂತ ಚೆಂಡು. 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಕ್ತಾಯ. 13 ಓಟಗಳು. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 13 ಓಟವನ್ನು ದಾಖಲಿಸ್ತಾ ಇರತಕ್ಕಂತ ತಂಡ ಜಯಕ್ಕಾಗಿ 42 ಓಟಗಳು ಬರಬೇಕಾಗಿದೆ. ಅಂತಿಮ 18 ಚೆಂಡುಗಳಲ್ಲಿ 41 ಓಟಗಳು ಬರಬೇಕಾಗಿದೆ. 54ರ ಟಾರ್ಗೆಟ್. ಕೇವಲ ಬೌಂಡರಿ ಸಿಕ್ಸರ್ಗಳು ಮಾತ್ರ ಪಂದ್ಯವನ್ನು ಮುಳಿಸುತ್ತೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರಿ ಆಘಾತ. 13ಕ್ಕೆ 2ನೇ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಇನ್ನುಳಿದಂತ 17 ಸತ 41 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 17 ಬಾಲ್ 41 ರನ್ಸ್ ಎಕ್ಪಾಯ. ಸುರಾಜ್ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಈ ಮುಖಾಂತರವಾಗಿ 3ನೇ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಸೋಲ್ಪಡೆಗೆ ನೀರಸ ಪಂದ್ಯ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ.
ಮೂರನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೂರನೇ ಓವರ್ ಮುಕ್ತಾಯದ ಬಳಿಕ ತಡ ಮೊತ್ತ 15 ಓಟಗಳು. ಮೂವತ್ತೊಂಬತ್ತು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ 12 ಚೆಂಡುಗಳಲ್ಲಿ ಅಂತಿಮ ಹಂತದ 12 ಚೆಂಡುಗಳು ಬಾಕಿ ಉಳಿತಾ ಇದೆ. ನಿತ್ಯಾನಂದ 4ನೇ ಓವರ್ನ ಮೊದಲ ಚೆಂಡಿನಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ 16 ಓಟಗಳು. 38 ಓಟಗಳು ಬರಬೇಕಾಗಿದೆ ಎನ್ನುವುದಂತಹ 11 ಚೆಂಡುಗಳಲ್ಲಿ ನೆಟ್ ನೇರ ಹೊಡೆತವನ್ನು ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ 4 ಚೆಂಡುಗಳು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ಓಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. ಸುರಕ್ಷಿತ ಹೊಡೆತವನ್ನು ದಾಖಲಿಸಿದ್ರು ಸೂರಜ್ ಶತರಕ್ಷಕ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕ್ಲೀನ್ ಬೌಲ್ ರೂಪದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಡ್ಕೊಳ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಕೊನೆ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದ್ದಾವ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 4ನೇ ಓವರ್ನ ಮುಕ್ತಾಯಕ್ಕೆ 18 ಓಟಗಳು. ಜಯಕ್ಕಾಗಿ ಇನ್ನೂ ಕೂಡ 36 ಓಟಗಳು ಬರಬೇಕಾಗಿದೆ ಅಂತಿಮ 6 ಚೆಂಡುಗಳಲ್ಲಿ. ಮತ್ತೆ ಸೂರಜ್ ಕೊನೆಯವರನ್ನ ಚಾಲ್ತಿಗಾಗಿ. ಅಂತಿಮ ಅವರನ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಜಯಕ್ಕಾಗಿ 30. ಬ್ಲಾಕ್ ಆಲ್ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆ ಒಂದು 5 ಎಸೆತ ಬಾಕಿ ಉಳಿತಾ ಇದೆ. 36 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಡ್ರೀಮ್ 11 ಕುಂದಾಪುರ.
ಸತತ ಡಾಟ್ ಬಾಲ್ಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಕೊನೆಯ 4 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕೊನೆಯ 4 ಎಸೆತ. ಒಂದು ಓಟಗಳ ಸೇರ್ಪಡೆ. ಕೊನೆಯ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಂತಿಮ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 19. 35 ಓಟುಗಳು ಬರಬೇಕಾಗಿದೆ ಕೊನೆ 2 ಚೆಂಡುಗಳಲ್ಲಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆಯನ್ನು ಕಂಡುಕೊಳ್ಳುವಂತಹ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ಈ ಮುಖಾಂತರವಾಗಿ SNC ಜಯ ದಾಖಲಿಸ್ತಾ ಇದ್ದಾರೆ.